ಒತ್ತುವರಿ ತೆರವುಗೊಳಿಸದೆ ರಾಜಕಾಲುವೆ ನಿರ್ಮಾಣ. ರಾಜಕಾಲುವೆ ನಿರ್ಮಾಣದ ಬಗ್ಗೆ ದೂರು ನೀಡಿದ ಸ್ಥಳೀಯರು. ಪಾವಗಡ ಪಟ್ಟಣದ ಹೃದಯ ಭಾಗದಲ್ಲಿ ನಿರ್ಮಾಣವಾದ ರಾಜಕಾಲುವೆ ಇದೀಗ ಗಂಭೀರ ವಿವಾದಕ್ಕೆ ಕಾರಣ ಆಗಿದೆ. ರಾಜಕಾಲುವೆಯ ನಿರ್ಮಾಣದ ಕುರಿತಾಗಿ ಹಲವು ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗ್ತಾ ಇದ್ದು, ಈ ಬಗ್ಗೆ ಕೆಲವರು ಸಂಬಂಧಪಟ್ಟ ಇಲಾಖೆಗೆ ದೂರನ್ನ ಸಹ ನೀಡಿದ್ದಾರೆ. ಹೌದು, ಸುಮಾರು 1.50 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಾಜಕಾಲುವೆಗೆ ತಡೆಗೋಡೆ ನಿರ್ಮಾಣ ಕಾಮಗಾರಿಯನ್ನ ಕರ್ನಾಟಕ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ಲಿಮಿಟೆಡ್ ಮೂಲಕ ಕೈಗೊಂಡಿದೆ. ಆದರೆ ಮೂಲ ರಾಜಕಾಲುವೆ ಇರುವ ಸ್ಥಳಕ್ಕಿಂತ ಬೇರೆಡೆ ಕಾಮಗಾರಿ ನಡೀತಾ ಇದೆ ಎಂಬ ಆರೋಪ ಕೇಳಿಬಂದಿದೆ. ಇನ್ನು ಕಾಲುವೆಯ ನಿಖರ ಉದ್ದ, ಅಗಲ ಹಾಗೂ ವ್ಯಾಪ್ತಿಯ ಬಗ್ಗೆ ಯಾವುದೇ ಸ್ಪಷ್ಟ ಮಾಹಿತಿಯಾಗಲಿ ದಾಖಲೆಗಳಾಗಲೇ ಇಲ್ಲ. ಇದರಿಂದ ಕಾಲುವೆ ಎಲ್ಲಿ ಆರಂಭ ಆಗಿ ಎಲ್ಲಿ ಅಂತ್ಯಗೊಳ್ಳುತ್ತೆ ಎಂಬುದೇ ತಿಳಿಯದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಇದನ್ನೇ ಬಂಡವಾಳ ಮಾಡಿಕೊಂಡ ಕೆಲವರು ಕಾಲುವೆ ಜಾಗವನ್ನ ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂದು ನರಸಿಂಹಯ್ಯ ಮತ್ತು ಗೋವಿಂದಪ್ಪ ಎಂಬುವವರು ಸೇರಿದಂತೆ ಹಲವರು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ದೂರನ್ನ ಸಲ್ಲಿಸಿದ್ದು, ಕೆಲವರು ನ್ಯಾಯಾಲಯದ ಮೆಟ್ಟಿಲೇರಿದ್ದಾರೆ. ದೂರಿನಲ್ಲಿ ಕಾಲುವೆ ಜಾಗದಲ್ಲಿ ಮನೆ ನಿರ್ಮಾಣ, ಬೇಲಿ ಹಾಕುವುದು ಸೇರಿದಂತೆ ಹಲವು ರೀತಿಯ ಅಕ್ರಮಗಳು ನಡೆದಿದೆ ಎನ್ನಲಾಗ್ತಾ ಇದ್ದು, ಪಟ್ಟಣದ ಮುಖ್ಯ ರಸ್ತೆಯ ಮೋರ್ ಕಟ್ಟಡ ಹಿಂಭಾಗದಲ್ಲಿ ರಾಜಕಾಲುವೆ ಇರುವುದಾಗಿ ಕೆಲವು ದೂರುದಾರರು ಅರ್ಜಿಯಲ್ಲಿ ಉಲ್ಲೇಖಿಸಿದ್ದು, ಅದನ್ನ ಪರಿಶೀಲಿಸಬೇಕೆಂದು ಅಧಿಕಾರಿಗಳನ್ನ ಒತ್ತಾಯಿಸಿದ್ದಾರೆ. ಇನ್ನು ಇದೀಗ ಕಾಲುವೆಯ ಗಡಿ ಸ್ಪಷ್ಟವಾಗದ ಪರಿಸ್ಥಿತಿಯಲ್ಲಿ ಅಭಿವೃದ್ಧಿ ಕಾಮಗಾರಿ ಕೈಗೆತ್ತಿಕೊಳ್ತಾ ಇರುವುದು ಸಾರ್ವಜನಿಕರಲ್ಲಿ ಮತ್ತಷ್ಟು ಅನುಮಾನ ಹುಟ್ಟಿಸಿದ್ದು, ಮೊದಲು ಕಾಲುವೆಯ ಸಂಪೂರ್ಣ ಸರ್ವೆ ನಡೆಸಿ ನಂತರವೇ ಒತ್ತುವರಿಯನ್ನ ತೆರವುಗೊಳಿಸಿ ಕಾಮಗಾರಿ ಆರಂಭಿಸಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.